ಟು ಮನೆ ಉಚಾ ಕುಕಿಂಗ್ ಚಾನಲ್. ಇವತ್ತು ನಾವು ಅದೇ ದೋಸೆ ಇಡ್ಲಿ ಬ್ಯಾಟರ್ ತೋರಿಸಿದ್ವಲ್ಲ, ಅದರಲ್ಲೇ ಪಡ್ಡು ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಬಾಣಲಿಗೆ, ಒಂದು ಪ್ಯಾನಿಗೆ 1-2 ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ. ಎಣ್ಣೆ ಕಾದ ನಂತರ 1 ಟೀ ಸ್ಪೂನ್ ಸಾಸಿವೆ ಹಾಕಿಕೊಳ್ಳಿ. ಸಾಸಿವೆ ಚಿಟಪಟ ಚಿಟಪಟ ಅಂದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಸಣ್ಣಕ್ಕೆ ಹೆಚ್ಚಿರಬೇಕು, ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ. ನಂತರ 1-2 ಟೀ ಸ್ಪೂನ್ ಉದ್ದಿನ ಬೇಳೆ ಹಾಕಿಕೊಳ್ಳಿ. ಉದ್ದಿನ ಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಅದು ಚೆನ್ನಾಗಿ ಫ್ರೈ ಆದ ನಂತರ ಅದು ಸೈಡ್ ಬೈ ಸೈಡ್ ಅಷ್ಟರಲ್ಲಿ ಕಡಲೆಕಾಯಿ ಬೀಜ ಚಟ್ನಿ ಹೇಗೆ ಮಾಡುವುದು ಅಂತ ನೋಡೋಣ. ಈ ಒಂದು ಪ್ಯಾನಿಗೆ, ಇನ್ನೊಂದು ಪ್ಯಾನಿಗೆ ಒಂಚೂರು ಎಣ್ಣೆ ಹಾಕ್ಕೊಂಡು ಶೇಂಗಾ ಬೀಜ ಬರುತ್ತಲ್ವ, ಅದನ್ನು ಸ್ವಲ್ಪ ಹಾಕಿ ಹುರಿದು ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ನಂತರ ಅದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತಣ್ಣಕ್ಕಾಗಕ್ಕೆ ಬಿಡಿ. ಅಷ್ಟರಲ್ಲಿ ಈ ಬಾಂಡಿಗೆ ನಾವು ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿ, ಸಣ್ಣಕ್ಕೆ ಹೆಚ್ಚಿರಬೇಕು. ಈ ಪಡ್ಡುಗೆ ಸಣ್ಣಕ್ಕೆ ಹೆಚ್ಚಿದ್ರೇ ರುಚಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು. ಸಾಫ್ಟ್ ಆದ್ರೇ ರುಚಿ ಬರೋದು ಇದಕ್ಕೆ, ಇಲ್ಲ ಅಂದರೆ ಬರಲ್ಲ. ಈರುಳ್ಳಿ ಬೇಗ ಸಾಫ್ಟ್ ಆಗೋದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕಿಕೊಳ್ಳಿ. ಉಪ್ಪು ಹಾಕಿಕೊಂಡು ಚೆನ್ನಾಗಿ ಕಲಸಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಆದ್ರೇ ರುಚಿ ಬರೋದು. ಲೈಟ್ ಗೋಲ್ಡಿಶ್ ಬ್ರೌನ್ ಬರಬೇಕು. ಈಗ ಈ ಕಡಲೆಕಾಯಿ ಬೀಜ ಎಲ್ಲ ಸ್ವಲ್ಪ ಹಾರಿದೆ. ಅದಕ್ಕೆ 2 ಪೀಸ್ ಬೆಳ್ಳುಳ್ಳಿ ಹಾಕ್ಕೊಂಡು, ಸ್ವಲ್ಪ ಕಾಯಿ ಹಾಕ್ಕೊಂಡು, ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನಾವು 1 ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಡು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು ಮಿಕ್ಸಿ ರುಬ್ಕೊಳ್ಳಿ. ಅಷ್ಟೇ, ಕಡಲೆಕಾಯಿ ಚಟ್ನಿ ಸವಿಯಲು ಸಿದ್ಧ ಆಗುತ್ತೆ. ಅದನ್ನು ಸೈಡ್ಗೆ ಎತ್ತಿಟ್ಕೊಳ್ಳಿ. ಇದು ಈ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತಲ್ವಾ, ಅದಕ್ಕೆ ಹಸಿ ತೆಂಗಿನಕಾಯಿ ಸಣ್ಣಕ್ಕೆ ಹೆಚ್ಚಿರಬೇಕು. ಅದನ್ನು ಹಾಕಿಕೊಂಡು ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಇತ್ತು, ಅದನ್ನು ಸಣ್ಣಕ್ಕೆ ಹೆಚ್ಚಿಬಿಟ್ಟು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಆಗಬೇಕು. ಅದೆಲ್ಲ ಫ್ರೈ ಆದ ನಂತರ ನಾವು ಇಡ್ಲಿ ಮತ್ತು ದೋಸೆ ಬ್ಯಾಟರ್ ಲಾಸ್ಟ್ ವಿಡಿಯೋನಲ್ಲಿ ತೋರಿಸಿದ್ವಲ್ಲ, ಆ ಬ್ಯಾಟರೇ ಸ್ವಲ್ಪ ಮಿಕ್ಕಿತ್ತು. ಅದಕ್ಕೇ ನಾವು ಪಡ್ಡು ಮಾಡ್ತಾ ಇರೋದು. ಈ ಕ್ಯಾರೆಟ್ನ, ಒಂದೇ ಒಂದು ಕ್ಯಾರೆಟ್ನ ಸಣ್ಣಕ್ಕೆ ತುರಿದು ಬಿಟ್ಟು ಹಾಕ್ಕೊಂಡಿದ್ದೀವಿ. ಚೆನ್ನಾಗಿರುತ್ತೆ, ರುಚಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಇನ್ನೇನು ಇಲ್ಲ. ಸತಿ ಇಡ್ಲಿ ದೋಸೆ ಬ್ಯಾಟರ್ನ ಮಾಡ್ಕೊಂಬಿಟ್ರೆ 3 ದಿನ ತಿಂಡಿ ಬಗ್ಗೆ ಯೋಚನೆ ಮಾಡೋ ಕೆಲಸನೇ ಇರಲ್ಲ. ನಂತರ ಆ ಬಾಣಲಿನಲ್ಲಿ ಫ್ರೈ ಮಾಡಿರ್ತೀವಲ್ವ ಈರುಳ್ಳಿ ಎಲ್ಲ, ಅದನ್ನೆಲ್ಲ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಹಿಟ್ಟು ಜೊತೆ ಮಿಕ್ಸ್ ಆಗಬೇಕು. ನಾವು ಮುಂಚಿತವಾಗಿ ಈ ಬೌಲ್ಗೆ ಹಾಕೋವಾಗಲೇ ನಾವು ಸ್ವಲ್ಪ ಉಪ್ಪು ಮತ್ತು ಒಂಚೂರು ಬೇಕಿಂಗ್ ಸೋಡಾ, ಅಡುಗೆ ಸೋಡಾ ಹಾಕಿದ್ವಿ. ಆ ವಿಡಿಯೋ ಸ್ಕಿಪ್ ಆಗಿದೆ, ಇದರಲ್ಲಿ ನೀವು ಹಾಕಿಕೊಳ್ಳಿ. ಈ ಥರ ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡಿಬಿಡಿ. ಈ ಇಡ್ಲಿ ಹಿಟ್ಟು ಒಂದು ಸತಿ ಮಾಡಿದ್ರೆ ಒಂದಿನ ಇಡ್ಲಿ ಮಾಡ್ಬೋದು, ದೋಸೆ ಮಾಡ್ಬೋದು, ಈ ಪಡ್ಡೂ ಮಾಡ್ಬೋದು. ಸ್ವಲ್ಪ ಮಿಕ್ಕಿತ್ತು ಇಡ್ಲಿ ಹಿಟ್ಟು ಅಂದರೆ ಇಡ್ಲಿ ಹಾಕೋಕ್ಕಾಗಲ್ಲ ಅಲ್ವಾ, ಪಡ್ಡೂ ಮಾಡಬಹುದು. ಈ ಪಡ್ಡೂ ತುಂಬ ಚೆನ್ನಾಗಿರುತ್ತೆ, ಗರಿಗರಿಯಾಗಿರುತ್ತೆ. ಕಡಲೆಕಾಯಿ ಚಟ್ನಿ ಜೊತೆ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಟಿಫನ್ ಬಾಕ್ಸ್ಗೆ ಹಾಕಿ ಕಳಿಸ್ಬೋದು, ಲಂಚ್ಗೂ ಹಾಕಿ ಕಳಿಸ್ಬೋದು. ಶಾರ್ಟ್ ಬ್ರೇಕ್, ಲಾಂಗ್ ಬ್ರೇಕ್ ಅಂತಿರುತ್ತಲ್ವ, ಲಾಂಗ್ ಬ್ರೇಕ್ಗೂ ಹಾಕಿ ಕಳಿಸ್ಬೋದು. ಅಷ್ಟು ರುಚಿಯಾಗಿರುತ್ತೆ ಇದು. ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ಥರ ಎಲ್ಲ ಚೆನ್ನಾಗಿ ಕಲಿಸ್ಬೇಕು. ಇದು ಪಡ್ಡು ಮೇಕರ್ ಅಂತ. ಪಡ್ಡು ಮೇಕರ್ ಸಾಮಾನ್ಯವಾಗಿ ಇರುತ್ತಲ್ವ ಎಲ್ಲರ ಮನೇಲೂ. ಆ ಪಡ್ಡು ಮೇಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಗ್ರೀಸ್ ಆಗಲಿ. ಸ್ವಲ್ಪ ಹಿಂಗೆ ಅಲ್ಲಾಡಿಸಿ ಅದನ್ನ ಅಷ್ಟೇ. ಅದು ಚೆನ್ನಾಗಿ ಗ್ರೀಸ್ ಆಗುತ್ತೆ. ಆ ಎಣ್ಣೆ ಎಲ್ಲ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದ ನಂತರನೇ ನಾವು ಆ ಹಿಟ್ಟನ್ನ ಇದಕ್ಕೆ ಹಾಕಬೇಕು. ಎಣ್ಣೆ ಕಾಯಬೇಕು, ಇದರಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆದ ನಂತರ ನಾವು ಆ ಹಿಟ್ಟಿಗೆ ಮಸಾಲೆ ಎಲ್ಲ ಹಾಕಿರ್ತೀವಲ್ವ, ಅದನ್ನು ಒಂದೊಂದು ಸೌಟೆ ಈ ಥರ ಆ ಪಡ್ಡು ಹೋಲ್ಸ್ಗೆ ಹಾಕ್ಕೊಂಡು ಹೋಗಬೇಕು. ನೋಡಿ, ಈ ಥರ ಬರುತ್ತೆ. ಈ ಥರ ಒಂದೊಂದು ಸೌಟೆ ಹಾಕೊಂಡು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಯಾವ ಮಕ್ಕಳು ತರಕಾರಿಗಳು ತಿನ್ನಲ್ಲ ಅಲ್ವಾ, ಅವರಿಗೆ ಈ ಥರ ಕೊಟ್ಟರೆ ಗೊತ್ತೇ ಆಗಲ್ಲ. ಇದರಲ್ಲಿ ಕ್ಯಾರೆಟ್ ಹಾಕಿರ್ತೀವಿ, ಈರುಳ್ಳಿ ಹಾಕಿರ್ತೀವಿ, ಸಬ್ಬಕ್ಕಿ ಸೊಪ್ಪು ಹಾಕಿರ್ತೀವಿ, ಕೊತ್ತಂಬರಿ ಸೊಪ್ಪು ಹಾಕಿರ್ತೀವಿ, ಎಲ್ಲನೂ ಹಾಕಿರ್ತೀವಿ, ಗೊತ್ತೇ ಆಗಲ್ಲ. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಂತರ ಅದು ಲೈಟಿಶ್ ಬ್ರೌನ್, ನೋಡಿ ಇಲ್ಲೆಲ್ಲ ಸ್ವಲ್ಪ ಲೈಟ್ ಆಗಿದೆ ಕಲರು. ಆ ಥರ ಆದ ನಂತರ ಫ್ಲಿಪ್ ಮಾಡ್ಕೊಳ್ಳಿ. ಈಸಿಯಾಗಿ ಫ್ಲಿಪ್ ಮಾಡ್ಬೋದು, ತುಂಬ ಈಸಿಯಾಗೂ ಅದನ್ನು ಟರ್ನ್ ಮಾಡ್ಬೋದು. ನೋಡಿ, ಒಂದು ಸ್ಪೂನಿನ ಸಹಾಯದಿಂದ ಮಾಡ್ತಾಯಿದ್ದೀವಿ ನಾವು. ನೋಡಿ,
ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ? ಎಲ್ಲ ಲೈಟಿಶ್ ಬ್ರೌನ್ ಆಗಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ನೋಡಿ ಒಂದು ಚೂರು ಅಂಟ್ಕೊಂಡಿಲ್ಲ ಹಿಟ್ಟು ಇದಕ್ಕೆ. ನೋಡಿ ನೋಡಿ ಎಷ್ಟು ಈಸಿಯಾಗಿ ಟರ್ನ್ ಆಗ್ತಾ ಇದೆ. ಆಯಿಲ್ ಚೆನ್ನಾಗಿ ಹಾಕಿ ಗ್ರೀಸ್ ಮಾಡಿದ್ರೆ ತುಂಬ ಈಸಿಯಾಗಿ ಟರ್ನ್ ಆಗುತ್ತೆ. ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಮತ್ತೆ ಅದು ಬೆಂದಿದೆಯಾ ಇಲ್ವಾ ಅಂತ ನೋಡಿಬಿಟ್ಟು ಮತ್ತೆ ಇನ್ನೊಂದ್ಸತಿ ಫ್ಲಿಪ್ ಮಾಡಿ ಅಷ್ಟೇ. ಪಡ್ಡು ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಪಡ್ಡು ವಿತ್ ಕಡಲೆಕಾಯಿ ಬೀಜ ಚಟ್ನಿ.